ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಪಾಲುದಾರಿಕೆಯ ಅರ್ಥ ಮತ್ತು ಪಾಲುದಾರಿಕೆಯ ಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ, ಹೌದಾ? ಸೊ ಇವತ್ತಿನ ಕ್ಲಾಸ್ ನಲ್ಲಿ ಪಾಲುದಾರಿಕೆ ವ್ಯವಹಾರವನ್ನು ಪ್ರಾರಂಭ ಮಾಡೋದ್ರಿಂದ ಅನುಕೂಲತೆಗಳು ಏನಲ್ಲ ಅಂತ ನೋಡೋಣ. ಅದಕ್ಕಿಂತ ಮೊದಲೇ ಮತ್ತೊಂದ್ಸಲ ನಾವು ಹೈಲೈಟ್ ಮಾಡ್ಕೊಂಡ್ಬಿಡೋಣ, ಹೌದಾ? ಏನಪ್ಪಾ ಪಾಲುದಾರಿಕೆ ಅಂದ್ರೆ ಏನಪ್ಪಾ? ಪಾಲುದಾರಿಕೆ ಅಂದ್ರೆ ಕನಿಷ್ಠ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿಗೆ ವ್ಯಕ್ತಿಗಳು ಕೂಡ್ಕೊಂಡ ವ್ಯವಹಾರವನ್ನು ಮಾಡ್ಕೊಂಡು ಹೋಗೋದಕ್ಕೆ ನಾವು ಏನು ಕರಿತೀವಿ? ಪಾಲುದಾರಿಕೆ ಅಂತ ಹೇಳಿ ಕರಿತೀವಿ. ಇನ್ನು ಪಾಲುದಾರಿಕೆ ಒಪ್ಪಂದ ಅಂತ ಹೇಳ್ಬಿಡ್ತಾರೆ. ಏನಪ್ಪಾ ಪಾಲುದಾರಿಕೆ ಒಪ್ಪಂದ ಅಂದ್ರೆ? ಯಾವುದೇ ಒಂದು ಪಾಲುದಾರಿಕೆ ವ್ಯವಹಾರ ಮಾಡ್ಬೇಕಂದ್ರೆ ನಮ್ಮಲ್ಲಿ ಎರಡು ವಿಧಾನಗಳಿದಾವೆ. ಮೊದಲನೇದು ಮೌಖಿಕವಾಗಿ, ಎರಡನೇದು ಲಿಖಿತ. ಮೌಖಿಕ ಅಂದ್ರೆ ಏನಪ್ಪಾ? ಮೌಖಿಕ ಅಂದ್ರೆ ಅದು ಕೇವಲ ಲಿಖಿತ ರೂಪದಲ್ಲಿ ಇರಂಗಿಲ್ಲ, ಮಾತಿನ ಮೇಲೆ ಇರ್ತದ ಅದು. ಅಂದ್ರೆ ಮೊದಲಿನ ಸಲ ನೀವೆಲ್ಲ ನೋಡಿರ್ಬೋದು, ಯಾವುದೋ ಒಂದು ವ್ಯವಹಾರ ಮಾಡ್ಬೇಕಂದ್ರೆ ನೋಡಪ್ಪ, ನಾನು 1 ಲಕ್ಷ ರೂಪಾಯಿ ಬಂಡವಾಳ ಹಾಕ್ತೀನಿ, ನೀನು 1 ಲಕ್ಷ ರೂಪಾಯಿ ಬಂಡವಾಳ ಹಾಕು, ಏನ್ ಲಾಭ ಬರ್ತೈತಿ ಇಬ್ರು 50-50 ತಗೊಳ್ಳೋಣ, ಅಥವಾ ಹಾಫ್ ಪ್ರಾಫಿಟ್ ಅನ್ನ ಅಥವಾ ಲಾಭವನ್ನ ತೆಗೆದುಕೊಳ್ಳ ಅಂತ ಹೇಳಿ ಮಾತು ಮೇಲೆ ಅವಲಂಬನೆ ಆಗ್ತದೆ. ಬಟ್ ನಾಳೆ ಏನಾದ್ರು ಸಮಸ್ಯೆಗಳು ಬಂದು ಅಂದ್ರೆ ಯಾವ್ದಾದ್ರು ಒಬ್ಬ ಪಾಲುದಾರ ಇನ್ನೊಬ್ಬ ಪಾಲುದಾರ ಮೇಲೆ ಕೋರ್ಟ್ ನಲ್ಲಿ ದಾವೆ ಹೂಡ್ಬೇಕಂದ್ರೆ ಅಥವಾ ಮೊಕದ್ದಮೆ ಹೂಡ್ಬೇಕಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪುರಾವೆಗಳಿರಂಗಿಲ್ಲ. ನಾನು ಬಿಸ್ನೆಸ್ ನಾಗ 1 ಲಕ್ಷ ಹಾಕಿದ್ರೆ ನನ್ನ ಕಡೆಗೂ ಪುರಾವೆ ಇರಂಗಿಲ್ಲ, ಅವ್ನ ಬಿಸ್ನೆಸ್ ನಲ್ಲಿ 1 ಲಕ್ಷ ಹಾಕಿದ್ರೆ ಅದಕ್ಕೂ ಪುರಾವೆ ಇರಂಗಿಲ್ಲ. ಅವಾಗಲೇ ಭಿನ್ನಾಭಿಪ್ರಾಯಗಳು, ವಿರೋಧಗಳು, ಕಲಹಗಳು ಉಂಟಾಗಿ ಪಾಲುದಾರಿಕೆ ಸಂಸ್ಥೆ ವಿಸರ್ಜನೆ ಆಗ್ತದೆ. ಹೀಗಾಗಿ ಯಾವತ್ತು ಪಾಲುದಾರಿಕೆ ಒಪ್ಪಂದವನ್ನ ಲಿಖಿತ ರೂಪದಲ್ಲಿ ಮಾಡಲಿಕ್ಕೆ ಪಾಲುದಾರರು ಇಷ್ಟಪಡ್ತಾರೆ, ಹೌದಾ? ಲಿಖಿತ ರೂಪದಲ್ಲಿ ಮಾಡೋದ್ರಿಂದ ಅನುಕೂಲತೆಗಳು ಏನದವಪ್ಪ? ಲಾಭದ ಹಂಚಿಕೆಯಲ್ಲಿ ಸುಗಮತೆ ಇರ್ತದೆ, ಯಾವುದೇ ಅಡೆತಡೆಗಳು ಉಂಟಾಗಂಗಿಲ್ಲ, ಭಿನ್ನಾಭಿಪ್ರಾಯಗಳು ಉಂಟಾಗಂಗಿಲ್ಲ. ಅದರ ಜೊತೆ ನಾವು ಎಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಇಟ್ಕೊಳ್ತೀವಿ, ಅದರ ಆಧಾರದ ಮೇಲೆ ಪಾಲುದಾರಿಕೆ ಸಂಸ್ಥೆ ಅತಿ ಎತ್ತರ ಮಟ್ಟಕ್ಕೆ ಬೆಳೀತಾ ಹೋಗ್ತದೆ. ಅದರಿಂದ ಏನಾಗ್ತದಪ್ಪ? ಪಾಲುದಾರರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಂಗಿಲ್ಲ, ಒಳ ಜಗಳಗಳು ಉಂಟಾಗಂಗಿಲ್ಲ. ಒಂದು ವೇಳೆ ಏನಾದ್ರು ಕೋರ್ಟ್ ನಲ್ಲಿ ಮೊಕದ್ದಮೆ ಹೂಡ್ಬೇಕಾತಂದ್ರ ಯಾವುದೇ ಒಬ್ಬ ಪಾಲುದಾರ ಅವರ ಅಗ್ರಿಮೆಂಟ್ ಅಥವಾ ಪಾಲುದಾರಿಕೆ ಒಪ್ಪಂದ ಅಂತ ಹೇಳಿ ಕರಿತೀವಿ ನಾವು. ಆ ಅಗ್ರಿಮೆಂಟ್ ಬಾಂಡ್ ಇಟ್ಕೊಂಡ ಅವ್ರು ಏನ್ ಮಾಡ್ಬೋದಪ್ಪ? ಕೋರ್ಟ್ ನಲ್ಲಿ ಮೊಕದ್ದಮೆಯನ್ನು ಹೂಡಬಹುದು, ಹೌದಾ? ಸೊ ಈ ರೀತಿಯಾಗಿ ಪಾಲುದಾರಿಕೆ ಒಪ್ಪಂದ ಅಥವಾ ಪಾಲುದಾರಿಕೆ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇರ್ತದೆ. ಇನ್ನು ಈ ಪಾಲುದಾರಿಕೆ ಒಂದು ವ್ಯವಹಾರವನ್ನು ನಡೆಸೋದ್ರಿಂದ ಅನುಕೂಲತೆಗಳು ಏನೇನು ಅನ್ನೋದನ್ನ ಇಲ್ಲಿ ಪಾಯಿಂಟ್ಗಳಾದ 1 by 1 ನೋಡ್ತಾ ಹೋಗೋಣ. ಸೊ ಮೊದಲನೇದು ನಿಮ್ಮ ಟೆಕ್ಸ್ಟ್ ಬುಕ್ ಅದ, ಅಲ್ಲಿ ನೀವು ನೋಡಬಹುದು, ಸ್ಥಾಪನೆ ಮತ್ತು ವಿಸರ್ಜನೆ. ಸೊ ಈ ಒಂದು ಪಾಲುದಾರಿಕೆ ಸಂಸ್ಥೆಯನ್ನ ನಾವು ಬಹಳಷ್ಟು ಸುಲಭವಾಗಿ ಸ್ಥಾಪನೆ ಮಾಡಬಹುದು. ಕೇವಲ ಇಬ್ಬರೇ ವ್ಯಕ್ತಿಗಳಿದ್ರೆ ಸಾಕು ಪಾಲುದಾರಿಕೆ ವ್ಯವಸ್ಥೆ ಸ್ಥಾಪನೆ ಆಗ್ತದೆ. ಕಾನೂನು ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ 1956 ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ ಈ ಒಂದು ಏನಪ್ಪಾ ಒಂದು ಪಾಲುದಾರಿಕೆ ಸಂಸ್ಥೆಯನ್ನು ನಾವಿಲ್ಲಿ ಜಾರಿಗೆ ತೆಗೆದುಕೊಂಡು ಬರಬಹುದು. ಅದರ ಜೊತೆಗೆ ನಾವು ಎಷ್ಟು ಬಂಡವಾಳದ ಹೂಡ್ತೀವಲ್ಲ ಅದ್ರ ಮೇಲೆ ನಾವು ಪಾಲುದಾರಿಕೆ ಒಪ್ಪಂದವನ್ನು ಕೂಡ ಮಾಡ್ಕೊಳ್ಬಹುದು. ಪಾಲುದಾರ ಸಹಿಯನ್ನು ತೆಗೆದುಕೊಂಡ, ಪಾಲುದಾರ ವಿಳಾಸವನ್ನು ತೆಗೆದುಕೊಂಡ ಪಾಲುದಾರಿಕೆ ಸಂಸ್ಥೆಯನ್ನು ನಾವು ನಡೆಸ್ಕೊಂಡು ಹೋಗಬಹುದು. ಒಂದು ವೇಳೆ ಈ ಪಾಲುದಾರಿಕೆ ಸಂಸ್ಥೆ ನಮಗೆ ಇಷ್ಟ ಇಲ್ಲದೆ ಇದ್ದಲ್ಲಿ ಅಥವಾ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು, ಒಳ ಜಗಳಗಳು, ಕಲಹಗಳು ಉಂಟಾದಾಗ ಸಂಸ್ಥೆಯನ್ನು ನಾವು ವಿಸರ್ಜನೆ ಮಾಡಬೇಕು ಅಥವಾ ಸಂಸ್ಥೆಯನ್ನು ಬಂದ್ ಮಾಡ್ಬೇಕು ಅಂತ ಹೇಳಿ ನಿಶ್ಚಯ ಮಾಡಿದಾಗ ಅಥವಾ ಡಿಸೈಡ್ ಮಾಡೋದಾಗ, ನಿರ್ಧಾರ ತೆಗೆದುಕೊಂಡಾಗ ಈ ಸಂಸ್ಥೆಯನ್ನ ನಾವು ಸ್ವ ಇಚ್ಛೆಯ ಮೇಲೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಅಗ್ರಿಮೆಂಟ್ಗೆ ನಾವು ಸಹಿ ಮಾಡಿ ಕೋರ್ಟ್ ಅಥವಾ ಸರ್ಕಾರದ ಮುಂದೆ ನಾವೇನ್ ಮಾಡ್ತೀವಿ? ಸಂಸ್ಥೆಯನ್ನ ವಿಸರ್ಜನೆ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಉಂಟಾಗಂಗಿಲ್ಲ, ಯಾಕಂದ್ರೆ ನಾವು ಲಿಖಿತ ರೂಪದಲ್ಲಿ ಒಪ್ಪಂದವನ್ನ ಮಾಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಸಮತೋಲಿತ ನಿರ್ಧಾರ. ಪಾರ್ಟ್ನರ್ಸ್ಗಳು ಏನಿರ್ತಾರಲ್ಲ ಅವ್ರಿಗೆ ನಾವು ಪಾಲುದಾರರು ಅಂತ ಕರಿತೀವಿ ಕನ್ನಡದಲ್ಲಿ. ಈ ಪಾಲುದಾರರು ನಾವು ಹಾಕಿರ್ತಕ್ಕಂಥ ಬಂಡವಾಳದ ಆಧಾರದ ಮೇಲೆ ಲಾಭವನ್ನು ತೆಗೆದುಕೊಳ್ತಿರ್ತಾರೆ. ಇಬ್ರು ಈಕ್ವಲ್ ಹಾಕಿದ್ರು ಈಕ್ವಲ್ ತೆಗೆದುಕೊಳ್ತಿರ್ತಾರೆ ಪ್ರಾಫಿಟ್ ಅನ್ನು ಕೂಡ. ಅವ್ ಕಡಿಮೆ ಹೆಚ್ಚಾಗಿರ್ತಾರ, ಅವ್ ಎಷ್ಟು ಹಾಕಿರ್ತಾರ ನಾವು ಜಾಸ್ತಿ ತಗೋತಾನ, ನಾವು ಕಡಿಮೆ ಹಾಕಿದ್ರು ಕಡಿಮೆ ಲಾಭವನ್ನು ತೆಗೆದುಕೊಳ್ತಾನ. ಇದ್ರ ಜೊತೆಗೆ ಯಾವುದೇ ಸಂಸ್ಥೆಯಲ್ಲಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು ಬಂದಾಗ, ಉದಾಹರಣೆಗೆ ಒಂದು ಚೆಕ್ ಸಹಿ ಮಾಡೋದಾಗಿರ್ಬೋದು, ಒಂದು ಪೇಪರ್ ಸಹಿ ಮಾಡೋದಾಗಿರ್ಬೋದು, ಕಚ್ಚಾ ವಸ್ತುಗಳನ್ನು ತರಿಸಬೇಕು ಬೇಡದನ್ನ ಆಗಿರ್ಬೋದು, ಇಂತಹ ಅನೇಕ ವಿಷಯಗಳಲ್ಲಿ ಎಲ್ಲಾ ಪಾಲುದಾರರು ಕೂಡ ಭಾಗವಹಿಸಲಿಕ್ಕೆ ಅವಕಾಶವಾಗಿರ್ತದೆ, ಹೌದಾ? ಯಾವುದೋ ಒಂದು ಮೀಟಿಂಗ್ ನಡೆಸಬೇಕಂದ್ರೆ, ಒಂದು ಸಭೆ ನಡೆಸಬೇಕಂದ್ರೂ ಕೂಡ ಅಲ್ಲಿ ಎಲ್ಲಾ ಪಾಲುದಾರರಿಗೆ ನೋಟಿಸ್ ನೀಡೋದ್ರ ಮುಖಾಂತರ ಅಥವಾ ಒಂದು ಮೆಸೇಜ್ ಹಾಕೋದ್ರ ಮುಖಾಂತರ ಎಲ್ಲರ ಸಹಮತದಿಂದ ಆ ಒಂದು ಸಭೆಯನ್ನು ನಡೆಸಲಾಗ್ತದೆ. ಆ ಸಭೆಯಲ್ಲಿ ಏನೋ ಒಂದು ಡಿಸ್ಕಷನ್ ಇದ್ರೆ, ಚರ್ಚೆ ಇದ್ರೆ ಎಲ್ಲರಿಗೂ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ನೀಡೋದಾಗಿರ್ತದೆ. ಸೊ ಹೀಗಾಗಿ ಸಮತೋಲಿತ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಅನುವು ಮಾಡಿಕೊಡ್ತದೆ. ನೆಕ್ಸ್ಟ್ ಹೆಚ್ಚಿನ ಹಣಕಾಸು. ಎಷ್ಟು ಪಾಲುದಾರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಅಷ್ಟ ಪಾಲುದಾರಿಕೆ ಸಂಸ್ಥೆಗೆ ಹಣಕಾಸು ಹರಿದು ಬರ್ತಾ ಇರ್ತದೆ, ಹಣಕಾಸಿನ ಸಾಮರ್ಥ್ಯ ಜಾಸ್ತಿ ಆಗ್ತದೆ, ಹೌದಾ? ಅವಾಗ
ಹಣಕಾಸಿನ ಸಾಮರ್ಥ್ಯ ಜಾಸ್ತಿ ಆಗ್ತಂದ್ರ ಸಂಸ್ಥೆ ಗುರಿ ದೊಡ್ಡದಾಗ್ತದ. ತಾನು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಸಲ LKG ಸಂಸ್ಥೆ ನಡೆಸಬೇಕು ಅಂತೇಳಿ ಒಂದು ಎಜುಕೇಶನ್ ಸೊಸೈಟಿ ಪ್ರಾರಂಭ ಆಗಿರ್ತದ. ಪಾರ್ಟ್ನರ್ಸ್ಗಳು ಜಾಸ್ತಿ ಆದವು, ಬಂಡವಾಳ ಜಾಸ್ತಿ ಬಂತು, ಹೈಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ, ಇನ್ನೂ ಬಂಡವಾಳ ಜಾಸ್ತಿ ಆಯ್ತು, PUC ಸ್ಟಾರ್ಟ್ ಮಾಡಿದ್ವಿ, ಇನ್ನೂ ಬಂಡವಾಳ ಜಾಸ್ತಿ ಆಯ್ತು, ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ, ಇನ್ನೂ ಬಂಡವಾಳ ಜಾಸ್ತಿ ಆಯ್ತು, ಪೋಸ್ಟ್ ಗ್ರಾಜುಯೇಷನ್ ಸ್ಟಾರ್ಟ್ ಮಾಡಿ. ಸೊ ಈ ರೀತಿ ನಾವು ಕೋರ್ಸ್ಗಳನ್ನ ದೊಡ್ಡದು ಮಾಡ್ತಾ ಹೋಗಿ ಸಂಸ್ಥೆಯನ್ನ ಬೆಳೆಸ್ತಾ ಇದ್ವಿ. ಇದೆಲ್ಲ ಯಾವಾಗ ಸಾಧ್ಯ ಆಯ್ತು? ಯಾವಾಗ ಬಂಡವಾಳ ಅಥವಾ ಹಣಕಾಸು ಜಾಸ್ತಿ ಆಗಿ ಹಣದ ಬರಾಟಕ್ಕೆ ನಮ್ಮ ಸಂಸ್ಥೆಗೆ, ಅವಾಗ ನಾವು ಏನಾಯ್ತು ಸಂಸ್ಥೆ ಎತ್ತರ ಮಟ್ಟಕ್ಕೆ ಬೆಳೀತಾ ಇತ್ತು. ಸೊ ಹೀಗಾಗಿ ಪಾಲುದಾರಿಕೆ ಸಂಸ್ಥೆಯಲ್ಲಿ ಪಾಲುದಾರ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಹಣಕಾಸು ಡಬಲ್ ಆಗ್ತದೆ ಅಥವಾ ಜಾಸ್ತಿ ಆಗ್ತದೆ ಅಂತ ನಾವು ಹೇಳ್ಬಹುದು. ಇದರಿಂದ ಸಂಸ್ಥೆ ಯಾವುದೇ ಗುರಿ ಇರಲಿ ಅವುಗಳನ್ನ ನಾವು ಬಹಳಷ್ಟು ಸುಲಭವಾಗಿ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್, ನಷ್ಟ ಭಯಗಳ ಹಂಚಿಕೆ. ಹೌದಾ, ಕೆಲವೊಂದ್ಸಲ ಸಂಸ್ಥೆಗೆ ಪ್ರಾಫಿಟ್ ಆಗ್ಬೋದು, ಕೆಲವೊಂದ್ಸಲ ನಷ್ಟ ಕೂಡ ಆಗ್ಬೋದು. ಇದೆಲ್ಲರಿಗೂ ಗೊತ್ತದೆ, ಇದು ನಿಸರ್ಗದ ನಿಯಮ. ಕಂಟಿನ್ಯೂ ಪ್ರಾಫಿಟ್ ಆಗ್ತದೆ ಅಂತ ಹೇಳಕ್ ಬರಂಗಿಲ್ಲ, ಕಂಟಿನ್ಯೂ ಲಾಸ್ ಆಗ್ತದೆ ಅಂತ ಹೇಳಕ್ ಬರಂಗಿಲ್ಲ. ಕೆಲವೊಂದ್ಸಲ ಪ್ರಾಫಿಟ್ ಆಗ್ಬೋದು, ಕೆಲವೊಂದ್ಸಲ ನಷ್ಟ ಆಗ್ಬೋದು. ಪ್ರಾಫಿಟ್ ಯಾವಾಗ ಆಗ್ತದ? ಯಾವಾಗ ನಾವು ಚಲೋ ಕೆಲಸ ಮಾಡಾಕ್ತೀವಿ, ನಾವು ಉತ್ಪಾದಿತ ವಸ್ತುಗಳು ಮಾರುಕಟ್ಟೆಗೆ ಉತ್ತಮ ಬೇಡಿಕೆಯನ್ನು ಹೊಂದಿದಾಗ, ಸರಕು ಮತ್ತು ಸೇವೆಗಳ ಪೂರೈಕೆ ಜಾಸ್ತಿ ಆಗ್ತದೆ, ಅವಾಗ ನಮಗೆ ಲಾಭ ಜಾಸ್ತಿ ಆಗ್ತದ. ಯಾವಾಗ ನಮಗೆ ನಷ್ಟ ಆಗ್ತದ? ಯಾವಾಗ ಸರಕು ಮತ್ತು ಸೇವೆಗಳ ಲಭ್ಯತೆ ಮಾರುಕಟ್ಟೆಯಲ್ಲಿಲ್ಲ, ಬೇಡಿಕೆ ಇಲ್ಲ, ನಾವು ಉತ್ಪಾದಿಸತಕ್ಕ ವಸ್ತುಗಳಿಗೆ ಬೇಡಿಕೆ ಇಲ್ಲ, ಅವುಗಳಲ್ಲಿ ಕುಂದುಕೊರತೆಗಳು ಉಂಟಾದಾಗ, ಕೀಳು ಗುಣಮಟ್ಟತೆ ಇದ್ದಾಗ, ಗ್ರಾಹಕರುಗಳನ್ನು ಒಪ್ಪಿಕೊಳ್ಳದೆ ಇದ್ದಾಗ, ಆಕರ್ಷಣೀಯ ವಸ್ತುಗಳು ಇದ್ದಾಗ ಇವಾಗ ನಮಗೆ ನಷ್ಟ ಆಗೋ ಸಾಧ್ಯತೆಗಳು ಬಹಳ ಇದಾವ. ಇಂಥ ಸಂದರ್ಭದಲ್ಲಿ ಕೂಡ ಯಾವುದೇ ಪಾಲುದಾರ ಹಿಂದೆ ಸರಿಯದೆ ತಾನು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಪ್ರಮಾಣವಾಗಿ ಮತ್ತೆ ನಷ್ಟ ಆದಾಗ ಕೂಡ ಅವ್ನು ಏನ್ ಮಾಡ್ತಾನೆ, ಸಂಸ್ಥೆಗೆ ಹಣವನ್ನ ವಿನಿಯೋಗ ಮಾಡ್ತಾನೆ ಅಥವಾ ಹೂಡಿಕೆ ಮಾಡ್ತಾನೆ, ಮತ್ತೆ ಸಂಸ್ಥೆ ಸ್ಟ್ಯಾಂಡ್ ಆಗ್ತದೆ. ಹೊರತಾಗಿ ವಿಸರ್ಜನೆಗೊಳ್ಳೋದು ಬಹಳಷ್ಟು ಕಡಿಮೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಪಾಲುದಾರರು ಕುತ್ಕೊಂಡು ಹಣ ಹಾಕಿದ್ರು ಕೂಡ ಸಂಸ್ಥೆ ಉಳಿಸ್ಕೊಳ್ಳಿಕ್ಕೆ ಚಾನ್ಸ್ ಇದ್ದೇ ಇರ್ತದೆ. ಸೊ ಹೀಗಾಗಿ ಪಾಲುದಾರಿಕೆ ಸಂಸ್ಥೆ ವಿಸರ್ಜನೆ ಬೇಗ ಆಗ್ತದೆ ಅಂತ ಹೇಳೋದಕ್ಕೆ ನಮಗೆ ಬಹಳಷ್ಟು ಕಠಿಣ ಅಂತ ಹೇಳ್ಬೋದು. ಇವಾಗ ಆಗಿದ್ದಪ್ಪ ವಿಸರ್ಜನೆ ಆಗ್ತಿತ್ತು, ಬಹಳ ಲಾಸ್ ಆಗಿತ್ತು ಅಂತ ಹೇಳಿ ಹೇಳಕ್ಕಾಗಿಲ್ಲ. ಬಹಳ ಲಾಸ್ ಆದ್ರೂ ಕೂಡ ಎಲ್ಲಾ ಪಾರ್ಟ್ನರ್ ಹೂಡಿಕೆ ಮಾಡಿದ್ರೆ ಮತ್ತೆ ಸಂಸ್ಥೆಯನ್ನ ರೀಸ್ಟ್ಯಾಂಡ್ ಮರುಸ್ಥಾಪನೆ ಮಾಡಬಹುದು ಅಂತ ಕೂಡ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್, ಗೌಪ್ಯತೆ. ಹೌದಾ, ಈ ಸಂಸ್ಥೆಯಲ್ಲಿ ಪಾಲುದಾರರು ಯಾರ್ಯಾರು ಏನೇನು ಮಾಡ್ತಿರ್ತಾರಲ್ಲ ಎಲ್ಲ ಕೆಲಸಗಳು ಸಂಸ್ಥೆ ಪರವಾಗಿ ಅವುಗಳೆಲ್ಲವನ್ನ ಗೌಪ್ಯತೆಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದ. ಹೌದಾ, ಏನಪ್ಪಾ ಉದಾಹರಣೆಗೆ ಯಾವುದೊಬ್ಬರು ಹೊಸ ಪಾರ್ಟ್ನರ್ ತಗೊಂಡಿದ್ದೀವಿ ಅಥವಾ ಪಾರ್ಟ್ನರ್ ಕೊಡ್ತಕ್ಕಂಥ ಸಂಭಾವನೆ ಆಗಿರ್ಬೋದು ಅಥವಾ ಸಂಸ್ಥೆ ಇನ್ನಿತರ ಯಾವುದೇ ಮಾಹಿತಿಗಳಾಗಿರ್ಬೋದು, ಇವು ಎಲ್ಲವುಗಳನ್ನ ನಾವು ಗೌಪ್ಯವಾಗಿ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಯಾವ ಒಬ್ಬ ಪಾಲುದಾರರು ಕೂಡ ಗೌಪ್ಯತೆಯನ್ನ ಹೊರಗಡೆ ಬಿಟ್ಕೊಟ್ಟಂದ್ರೆ ಅಕಸ್ಮಾತ್ ಏನೋ ಇಂಪಾರ್ಟೆಂಟ್ ಮ್ಯಾಟರ್ ಹೊರಗಡೆ ಲೀಕ್ ಆಯ್ತು, ಮಾಹಿತಿ ಹೊರಗೋಯ್ತು, ಸೋರಿಕೆ ಆಯ್ತು, ಅವಾಗ ಸಂಸ್ಥೆಗೆ ನಷ್ಟ ಆದ ಎಲ್ಲಾ ಪಾಲುದಾರಿಗೆ ನಷ್ಟ ಆಗೋ ಚಾನ್ಸಸ್ ಇರ್ತದೆ. ಅದರಿಂದ ಪ್ರತಿಯೊಬ್ಬ ಪಾಲುದಾರಿಗೆ ಎಷ್ಟು ಜವಾಬ್ದಾರಿ ಇರ್ತಂದ್ರೆ ಸಂಸ್ಥೆಯನ್ನು ಬೆಳೆಸಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರು ಏನ್ ಮಾಡ್ತಾರಪ್ಪ, ಬಹಳಷ್ಟು ಕಾಳಜಿಪೂರ್ವಕವಾಗಿ ಕೆಲಸವನ್ನ ಮಾಡ್ತಾ ಆದಷ್ಟು ಸಾಧ್ಯವಾದಷ್ಟು ಸಂಸ್ಥೆಯ ಮಾಹಿತಿಯನ್ನು ಗೌಪ್ಯವಾಗಿರ್ಲಿಕ್ಕೆ ಇಚ್ಛೆ ಪಡ್ತಾನ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನ್ ನೋಡಿದ್ವಿಪ್ಪ, ಪಾಲುದಾರಿಕೆಯ ಅನುಕೂಲತೆಗಳ ಬಗ್ಗೆ ನೋಡಿದ್ವಿ. ನಾವು ಈ ಎಲ್ಲಾ ಅನುಕೂಲತೆಗಳ ಬಗ್ಗೆ ನೀವು ಮತ್ತೊಂದ್ಸಲ ಓದ್ಕೊಂಡು ಅಭ್ಯಾಸ ಮಾಡ್ಬೇಕು. ಓಕೆ, ಈ ಪಾಯಿಂಟ್ ಗಳನ್ನು ಬಂದು ನೀವು ಎಷ್ಟು ಬಹಳ ಮಾಡ್ತೀರಿ ಅಷ್ಟು ಎಕ್ಸಾಮ್ ನಲ್ಲಿ ನಿಮ್ಗೆ ಆನ್ಸರ್ಗಳನ್ನು ಬರಲಿಕ್ಕೆ ಬಹಳಷ್ಟು ಸುಲಭವಾಗ್ತದೆ. ಓಕೆ, ಸೊ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಪಾಲುದಾರಿಕೆಯ ಮಿತಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅದಕ್ಕಾಗಿ ನೀವು ಏನ್ ಮಾಡಬೇಕು, ಆ ಮಿತಿಗಳ ಬಗ್ಗೆ ಪಾಯಿಂಟ್ ಗಳನ್ನು ಓದ್ಕೊಂಡಿಟ್ಕೊಳ್ಬೇಕು. ಆಮೇಲೆ ನಾಳೆ ಸೆಕೆಂಡ್ ಇಯರ್ ಎಕ್ಸಾಮ್ ಸೆಕೆಂಡ್ ಇಯರ್ ನಾವು ಟೆಸ್ಟ್ ತಗೊಂಡ್ವಿ. ಮಂಡೇ ಅಥವಾ ಟ್ಯೂಸ್ಡೇ ನಿಮಗೆ ಅಕೌಂಟೆನ್ಸಿ ಎಕ್ಸಾಮ್ ಅನ್ನು ನಡೆಸಲಾಗ್ತದೆ. ಕ್ವಶನ್ ಪೇಪರ್ ಅನ್ನು ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಧನ್ಯವಾದ.